ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಕೆಲವರಿಗೆ ಒಂಥರ ಅಹಂಕಾರ, ನಾನು ಹೇಳ್ದಂಗೆ ಎಲ್ಲ ನಡಿಬೇಕು, ನನ್ನ ಅಪ್ಪಣೆ ಇಲ್ಲದೆ ಏನೂ ಆಗಬಾರ್ದು, ಈ ರೀತಿಯ ದುರಂಕಾರ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾರ್ತ್ ಕೊರಿಯಾದ ಕಿಂಗ್ ಜಾನ್ ಉನ್. ನಮ್ಮಲ್ಲೂ ಇದ್ರಲ್ಲ ಇಂದಿರಾ ಗಾಂಧಿ ಅವರು. ಸರ್ವಾಧಿಕಾರಿಯಾಗಿ ಜನರ ಮೇಲೆ ತುರ್ತು ಪರಿಸ್ಥಿತಿ ಹೇರಿ ಮಾತನಾಡುವವರನ್ನೆಲ್ಲ ಜೈಲಿಗೆ ಕಳಿಸಿದ್ರು. ಈಗ ಮತ್ತೊಬ್ಬರು ಸರ್ವಾಧಿಕಾರಿ ಇದ್ದಾರೆ. ಅವರೇ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು. ಇವರಿಗೆ ಸಿಕ್ಕಾಪಟ್ಟೆ ಕ್ರೆಡಿಟ್ ಹುಚ್ಚು. ಸರ್ಕಾರದ ಹಣದಲ್ಲಿ ಅಕ್ಕಿ ಕೊಡ್ತಾರೆ, ಆಮೇಲೆ ಪಬ್ಲಿಕ್ ನಲ್ಲಿ ನಾನೇ ಅಕ್ಕಿ ಕೊಟ್ಟೆ ಅಂತ ಕೊಚ್ಕೊಳ್ತಾರೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಇನ್ನೊಂದ್ಸಲ ನಿನ್ ಹೆಂಡತಿಗೂ ಫ್ರೀ, ಅವನ್ ಹೆಂಡತಿಗೂ ಫ್ರೀ ಅಂತ ಭಾಷಣ ಬಿಗಿತಾರೆ. ಇನ್ನೊಂದ್ ಕಡೆ ಅವರ ಗಂಡಂದಿರ ಜೇಬಿಗೆ ಕತ್ತರಿ ಹಾಕ್ತಾರೆ. ಇಂತಹ ಆಟಿಟ್ಯೂಡ್ ಇರುವ ವ್ಯಕ್ತಿಗೆ ತನ್ನ ಮುಂದೆ ಯಾರಾದ್ರೂ ಒಳ್ಳೆಯ ಕೆಲಸ ಮಾಡಿದ್ರೆ ಸಹಿಸ್ಕೊಳ್ಳೋದಕ್ಕೆ ಆಗುತ್ತಾ? ಖಂಡಿತ ಇಲ್ಲ. ಈಗೋ ಕ್ಲಾಶ್ ಆಗುತ್ತೆ, ಡ್ರಾಮಾ ಶುರು ಮಾಡ್ತಾರೆ. ಇದೇ ಕೆಲಸವನ್ನ ಸಿದ್ದರಾಮಯ್ಯ ಶುರು ಮಾಡಿಕೊಂಡಿದ್ದಾರೆ ನೋಡಿ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಅಂಬರಗೊಡ್ಲು ಮತ್ತು ಕಳಸಿವಳ್ಯ ಅಲ್ಲಿ ದೇಶದ 2ನೇ ಅತಿ ಉದ್ದದ ಕೇಬಲ್ ಸೇತುವೆ ನಿರ್ಮಾಣ ಆಗಿದೆ. ಜುಲೈ 15ನೇ ತಾರೀಕು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರೇ ಇದರ ಉದ್ಘಾಟನೆಗೆ ಬಂದಿದ್ರು. ಸಾವಿರಾರು ಜನರ ಕನಸು ಇದು. ಮಲೆನಾಡಿಗರು ತುಂಬಾ ಕಾತುರದಿಂದ ಇದಕ್ಕಾಗಿ ಕಾಯ್ತಾ ಇದ್ರು. ಯಾಕಂದ್ರೆ ಇಲ್ಲಿವರೆಗೂ ಶರಾವತಿಯ ಹಿನ್ನೀರಿನಿಂದ ಜನ ಲಾಂಚ್ ಮೂಲಕ ಸಾಗಬೇಕಿತ್ತು. ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನ ಕೂಡ ಅಲ್ಲಿ ಇರೋದ್ರಿಂದ ಪ್ರವಾಸಿಗರು ಕೂಡ ತುಂಬಾ ಮಂದಿ ಬರ್ತಾ ಇದ್ರು. ಎಲ್ಲರಿಗೂ ಇದೇ ಮಾರ್ಗ ಆಗಿತ್ತು. ಶಿವಮೊಗ್ಗದ ಸಂಸದರು ರಾಘವೇಂದ್ರ ಇವರ ಶ್ರಮದಿಂದ ಈ ಸೇತುವೆ ನಿರ್ಮಾಣ ಆಗುತ್ತೆ. ಯಡಿಯೂರಪ್ಪನವರು ಕೂಡ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ನೋಡಿ, ದೇಶದ 2ನೇ ಅತಿ ದೊಡ್ಡ ಕೇಬಲ್ ಸೇತುವೆ. ನಿಜಕ್ಕೂ ಕರ್ನಾಟಕದ ಮಂದಿ ಖುಷಿಯಿಂದ ಸಂಭ್ರಮಿಸಬೇಕಾದ ದಿನ ಇದು. ಸಿಎಂ ಆಗ್ಲಿ ಡಿಸಿಎಂ ಆಗ್ಲಿ ಪಕ್ಷ ಭೇದ ಮರೆತು ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಹಂ ಅನ್ನೋದು ಹುಟ್ಟಿಕೊಳ್ಳುತ್ತೆ. ಈ ರಾಜ್ಯದ ಸಿಎಂ ನಾನು, ಹೀಗಿರ್ಬೇಕಾದ್ರೆ ಕೇಂದ್ರದ ಸರ್ಕಾರಕ್ಕೆ ಕ್ರೆಡಿಟ್ ಹೋಗೋದು ಯಾಕೆ? ಸೊ ಒಲ್ಲದ ಗಂಡ ಮೊಸರಿನಲ್ಲಿ ಕಲ್ಲನ್ನ ಹುಡುಕಿದ ಅನ್ನೋ ಹಾಗೆ ಸಿದ್ದರಾಮಯ್ಯ ಅವರು ಒಂದು ಹೊಸ ಡ್ರಾಮವನ್ನ ಶುರು ಮಾಡಿದ್ರು. ನನ್ನನ್ನು ಕರೆದೇ ಇಲ್ಲ ಅಂತ. ನೋಡಿ, ಕರ್ನಾಟಕದ ಸಿಎಂ ಅವರನ್ನ ಕರೀಲೇ ಇಲ್ಲ ಕಾರ್ಯಕ್ರಮಕ್ಕೆ ಅಂತ ರಣದೀಪ್ ಸುರ್ಜಿವಾಲಾ ಅವರ ಬಾಯಲ್ಲಿ ಹಿಂದಿ ಭಾಷೆಯಲ್ಲಿ ಹೇಳಿಸ್ತಾರೆ. ಬಟ್ ಆಮೇಲೆ ವಿಷಯ ಗೊತ್ತಾಗುತ್ತೆ. ಇಲ್ಲ, ಶಿವಮೊಗ್ಗದ ಸಂಸದರಾದ BY ರಾಘವೇಂದ್ರ ಹಾಗೂ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಇಬ್ಬರ ಕಡೆಯಿಂದ ಕೂಡ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಹೋಗಿದೆ ಅಂತ. ಆಮೇಲೆ ಮತ್ತೆ ಉಲ್ಟಾ ಹೊಡೆಯೋದಕ್ಕೆ ಶುರು ಮಾಡಿದ್ರು. ಎಷ್ಟು ನಾಟಕ ಮಾಡ್ತಾರೆ ನೋಡಿ. ಅವರಿಗೆ ಆ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಈಗೋ, ಜೊತೆಗೆ ಅವರು ಅಭಿವೃದ್ಧಿ ಮಾಡ್ತಾರಲ್ಲ ಅನ್ನುವ ಉರಿ ಬೇರೆ. ಆ ಉರಿಯಲ್ಲೇ ಗಡ್ಕರಿಗೆ ಒಂದು ಪತ್ರವನ್ನ ಬರೀತಾರೆ. ನೀವು ನನ್ನನ್ನ ಕೇಳಿ ಉದ್ಘಾಟನೆಯ ಡೇಟ್ ಅನ್ನ ಫಿಕ್ಸ್ ಮಾಡ್ಬೇಕಿತ್ತು. ನೀವು ಇಟ್ಕೊಂಡಿದ್ದ ಡೇಟ್ಗೆ ನಾನು ಫ್ರೀ ಇಲ್ಲ. ಡೇಟ್ ಬದಲಾಯಿಸಿ, ನಾನು ಬರ್ತೀನಿ. ಹೇಳಿದ್ದು ಇದನ್ನೇ, ಆದ್ರೆ ಹೇಳಿದ ರೀತಿ ಬೇರೆದಾಗಿತ್ತು ಅಷ್ಟೆ. ಈ ಲೆಟರ್ ಅನ್ನ ಒಂದ್ಸಲ ನೋಡಿಬೇಕಾದ್ರೆ. ಇದಾದ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇನ್ನು ಉರಿ ತಡ್ಕೊಳ್ಳಕ್ಕೆ ಆಗೇ ಇಲ್ಲ. ಹೆಂಗಾದ್ರೂ ಒಳ್ಳೆಯ ಕಾರ್ಯಕ್ರಮಕ್ಕೆ ಒಂದು ಕಡ್ಡಿ ಹಾಕ್ಲೇಬೇಕು ಅಂತ ಇನ್ನು ವಿಷಯ ದೊಡ್ಡದು ಮಾಡ್ತಾರೆ. ಗಡ್ಕರಿ ಅವರ ವಿರುದ್ಧ ಮೋದಿಜಿ ಅವರಿಗೆ ಪತ್ರ ಕಳಿಸಿ ಗಡ್ಕರಿ ಮೇಲೇನೆ ಆರೋಪ ಮಾಡ್ತಾರೆ. ಸಿದ್ದರಾಮಯ್ಯ ಅವರ ವಾದ ಅಥವಾ ಆರೋಪ ಏನಂತ ನೋಡೋದಾದ್ರೆ, ಮೊದಲನೇದು, ಸೇತುವೆ ಉದ್ಘಾಟನೆ ಕಾರ್ಯಕ್ರಮವನ್ನ ಜುಲೈ 14ಕ್ಕೆ ನಿಗದಿ ಮಾಡಿ ಜುಲೈ 11ಕ್ಕೆ ನನಗೆ ಆಹ್ವಾನಿಸಿದ್ದಾರೆ. ಎರಡನೇದು, ಪೂರ್ವ ನಿಗದಿತ ಕಾರ್ಯಕ್ರಮ ಇದ್ದಿದ್ದರಿಂದ ಉದ್ಘಾಟನೆ ಕಾರ್ಯಕ್ರಮವನ್ನ ಮುಂದೂಡಲು ಕೇಳಿಕೊಂಡಿದ್ದೆ, ಆದ್ರೂ ನಡೆಸಲಾಗಿದೆ. ಮೂರನೇದು, ಆಹ್ವಾನ ಪತ್ರಿಕೆಯಲ್ಲಿ DCM, ಸ್ಪೀಕರ್, ಸಭಾಪತಿ ಹೆಸರಿಗಿಂತ ಮೇಲೆ BY ಯಡಿಯೂರಪ್ಪನವರ ಹೆಸರಿದೆ. ಇದು ಅವರ ಆರೋಪ. ಸಿಎಂ ಸಾಹೇಬ್ರೆ, ನಿಮ್ಗೆ ಹೇಗೆ ನಿಗದಿತ ಕಾರ್ಯಕ್ರಮ ಇರುತ್ತೋ ಹಾಗೆ ಎಲ್ಲರಿಗೂ ಕೂಡ ಇರುತ್ತೆ. ಬರ್ಬೇಕು ಅನ್ನುವ ಮನಸ್ಥಿತಿ ಇರ್ತಾ ಇದ್ರೆ ಹೇಗಾದ್ರೂ ಬಂದೇ ಬರ್ತಾ ಇದ್ರಾ? ಫಸ್ಟ್ ಆಫ್ ಆಲ್, ನಮ್ಮದೇ ಫಂಕ್ಷನ್ ಅಂದ್ಮೇಲೆ ಕರಿಬೇಕಾ ಸ್ವಾಮಿ? ನೀವೇ ಬರ್ಬೇಕಿತ್ತು.
ಸಿದ್ದರಾಮಯ್ಯ ಅವರೇ, ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಹಂಗೆ ಆಡೋಕೆ ಹೋಗ್ಬೇಡಿ. ಜಾಸ್ತಿ ಉರಿ ಒಳ್ಳೇದಲ್ಲ, ಸುಟ್ಟು ಹೋಗ್ಬಿಡುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.